ನಮಸ್ತೆ. ಸರೋಜ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಬಿನ್ನಿ ಲೇಔಟ್, ಅತ್ತಿಗುಪ್ಪೆ, ಬೆಂಗಳೂರು. ಪ್ರಾಣಾಯಾಮ ಮಾಡೋಕ್ಕೆ ಮುಂಚೆ ನಾವು ನೇರಾಗಿ ಕೂತ್ಕೋಬೇಕು. ಹೇಗೆ ಕೂತ್ಕೋಬೇಕು ಅನ್ನೋದನ್ನು ಫಸ್ಟು ಕಲ್ತ್ಕೋಬೇಕು. ಅಂದರೆ ಇದನ್ನು ನಾನಿಲ್ಲಿ ಮಣೆ ಹಾಕ್ಕೊಂಡು ಕೂತಿದ್ದೀನಿ, ನೀವು ದಿಂಬು ಹಾಕ್ಕೋಬೋದು. ಅಥವಾ ಮಂಡಿ ನೋವಿರೋರು, ಮಂಡಿ ಆಪ್ರೇಷನ್ ಆಗಿರೋರು, ನೀವು ಚೇರ್ ಮೇಲೆ ಅಥವಾ ಸೋಫಾ ಮೇಲೆ, ಅಂದರೆ ಬೆನ್ನು ನೇರ ಆಗೋ ಥರ ನೀವು ಕೂತ್ಕೋಬೇಕು ಎಲ್ರೂ. ಇದು ಮತ್ತು ಖಾಲಿ ಹೊಟ್ಟೆನಲ್ಲಿ ಮಾಡಬೇಕು. ಪ್ರಾಣಾಯಾಮ ಮಾಡಬೇಕಾದ್ರೆ ಯಾವಾಗಲೂ ಹೊಟ್ಟೆ ತುಂಬಿರಬಾರ್ದು. ಖಾಲಿ ಹೊಟ್ಟೆ ಇದ್ದಾಗ ಮಾಡೋದಕ್ಕೆ ಈಸಿ ಆಗುತ್ತೆ. ಇದು ಪ್ರಾಣಾಯಾಮ ಮಾಡೋಕ್ಕೆ ಮುಂಚೆ ಕೆಲವು ಟೆಕ್ನಿಕ್ ಇದೆ ಕ್ಲೆನ್ಸ್ ಮಾಡ್ಕೊಳ್ಳೋದಕ್ಕೆ. ನಮ್ಮ ಇಡೀ ಶರೀರ ದೇವ್ರು ಕೊಟ್ಟಿದ್ದಾನಲ್ಲ, ಇದು ದೇಹವೆಂಬ ದೇಗುಲ. ಇದು ಈ ದೇಗುಲನ ನಾವು ಕ್ಲೀನ್ ಇಟ್ಕೊಂಡಿರಬೇಕು. ಕ್ಲೆನ್ಸ್ ಮಾಡಬೇಕು. ಕ್ಲೆನ್ಸ್ ಅಂದರೆ ಕಪಾಲಭಾತಿ. ಇದು ಈ ಮಧ್ಯಪ್ರದೇಶವನ್ನು, ಇಲ್ಲಿ ಕಸ ಸೇರಿಕೊಂಡಿರುತ್ತೆ, ಟಾಕ್ಸಿನ್ಸ್ ಎಲ್ಲ ಇರುತ್ತೆ, ವಿಷವಾಯು, ಅದನ್ನೆಲ್ಲ ಹೊರಗೆ ಹಾಕಬೇಕು. ಆ ಟೆಕ್ನಿಕೆಲ್ಲ ಹೇಳ್ತೀನಿ ಹೇಗೆ ಮಾಡೋದು ಅಂತೇಳಿ. ಆಮೇಲೆ ಭಸ್ತ್ರಿಕಾ, ಇಲ್ಲೆಲ್ಲ ಬ್ಲಾಕ್ ಆಗಿರುತ್ತೆ ಈ ಪಾಯಿಂಟಲ್ಲೆಲ್ಲ, ಅದನ್ನೆಲ್ಲ ಮೂಗಿನ ಮುಖಾಂತರ ಹೊರಗೆ ಹಾಕಬೇಕು. ಇದನ್ನೆರಡು ಕ್ಲೆನ್ಸ್ ಮಾಡಿಕೊಂಡು ನೀವು ಪ್ರಾಣಾಯಾಮ ಮಾಡಿದ್ರೆ ಇದರಲ್ಲಿ 100% ಲಾಭ ಸಿಗುತ್ತೆ. ನೀವು ಹಾಗೆ ಮಾಡಿದ್ರೆ ಈ ಕಸ ಇಟ್ಕೊಂಡು, ಈಗ ನೀವು ಮನೇಲಿ ಪೂಜೆ ಮಾಡಬೇಕು ಅಂದರೆ ಫಸ್ಟು ಮನೆ ಗುಡಿಸಿ ಒರೆಸಿ ಎಲ್ಲ ಆಮೇಲೆ ಪೂಜೆ ಮಾಡ್ತೀರಲ್ವ, ಹಾಗೇನೇ ನಾವು ಪ್ರಾಣಾಯಾಮ ಮಾಡೋಕ್ಕೆ ಮುಂಚೆ ನಮ್ಮ ದೇಹನೆಲ್ಲ ಶುದ್ಧಿ ಮಾಡ್ಕೋಬೇಕು. ಶುದ್ಧಿ ಮಾಡಿಕೊಂಡು ನಂತರ ಪ್ರಾಣಾಯಾಮ ಮಾಡಿದ್ರೆ ಅದರಲ್ಲಿ ಲಾಭ ಜಾಸ್ತಿ ಸಿಗುತ್ತೆ. ಈಗ ಸುಮ್ಮನೆ ಸಿಂಪಲ್ಲಾಗಿ ಹೇಳ್ತೀನಿ. ಅಂದರೆ ಇದು ಕಪಾಲಭಾತಿ ಯಾರ್ಯಾರು ಮಾಡಬಾರ್ದು ಅಂದರೆ, ಪ್ರೆಗ್ನೆನ್ಸಿ ಇರೋರು ಮಾಡಬಾರ್ದು, ಪೀರಿಯಡ್ಸಲ್ಲಿ ಮಾಡಬಾರ್ದು. ಕಪಾಲಭಾತಿ ಭಸ್ತ್ರಿಕಾ ಮಾಡ್ಕೋಬೋದು. ಆಮೇಲೆ ತುಂಬ ಹಾರ್ಟ್ ಪ್ರಾಬ್ಲಮ್ ಇರುತ್ತಲ್ಲ ಅಂಥವ್ರು ನಿಧಾನಕ್ಕೆ ಮಾಡಿ. 1 ಸೆಕೆಂಡ್ 1 ಕೌಂಟ್ ನೋಡಿ. ಉಸಿರನ್ನ ಹೊರಗೆ ಹಾಕ್ಬೇಕು. ಇದರಲ್ಲಿ ಉಸಿರು ತೊಗೋಬಾರ್ದು, ಈ ಥರ ಮಾಡಬಾರ್ದು. ನಿಧಾನಕ್ಕೆ ಮಾಡಿ. ಎಲ್ಲರೂ ಅಷ್ಟೇ, ಬಿಗಿನಿಂಗಲ್ಲಿ 1 ಸೆಕೆಂಡ್ 1 ಕೌಂಟ್ ಮಾಡಿದ್ರೆ ನೀವು ರಿಲ್ಯಾಕ್ಸ್ ಆಗಿ ಅದು ಅಭ್ಯಾಸ ಆಗುತ್ತೆ ಮಾಡೋದು. ಈ ಥರ ನಿಧಾನ BP ಇರೋರು ಮತ್ತು ಹಾರ್ಟ್ ಪ್ರಾಬ್ಲಮ್ ಇರೋರು 1 ಸೆಕೆಂಡ್ 1 ಕೌಂಟ್ ಅದೇ ಥರನೇ ಮಾಡಿ. 10 ಕೌಂಟ್ಸ್ ಮಾಡಿ ರಿಲ್ಯಾಕ್ಸ್ ಮಾಡಿ, ಇನ್ನೊಂದು 10 ಕೌಂಟ್ಸ್ ಮಾಡಿ ರಿಲ್ಯಾಕ್ಸ್ ಮಾಡಿ. ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಎಪಿಲೆಪ್ಸಿ ಇರೋರು ಅಷ್ಟೇ ಕಪಾಲಭಾತಿ ಮಾಡೋಕ್ಕೆ ಹೋಗಬೇಡಿ. ಭಸ್ತ್ರಿಕಾ ಎಲ್ಲರೂ ಮಾಡ್ಬೋದು, ಪ್ರತಿಯೊಬ್ಬರು ಮಾಡ್ಬೋದು ಭಸ್ತ್ರಿಕಾ. ಅದನ್ನಷ್ಟೇ ನೋಡಿ, ಹೀಗೆ ಮೂಗಿನ ಮುಖಾಂತರ ಹೀಗೆಲ್ಲ ಮಾಡಬಾರ್ದು. ಇಲ್ಲಿ ಇದು ರಿಂಕಲ್ಸ್ ಬರಬಾರ್ದು ಐಬ್ರೋ ಸೆಂಟರಲ್ಲಿ. ಆ ಥರ ಮಾಡಿದಾಗ ಏನಾಗುತ್ತೆ, ಎಲ್ಲ ಬ್ಲಾಕ್ ಆಗಿಬಿಡುತ್ತೆ. ಅದು ನಾವು ಇಲ್ಲೂ ಅಷ್ಟೇ ಉಸಿರು ತೊಗೊಂಡು ಉಸಿರು ಬಿಡಬಾರ್ದು, ಅದು ತಪ್ಪು. ಓನ್ಲಿ ಉಸಿರನ್ನು ಹೊರಗೆ ಹಾಕಬೇಕು. ಎಕ್ಸಲೇಷನ್ ಅಷ್ಟೇ ಮಾಡಬೇಕು. ಕಪಾಲಭಾತಿ ಭಸ್ತ್ರಿಕಾ ಎರಡರಲ್ಲೂ ಎಕ್ಸಲೇಷನ್ ನೋಡಿ, ಈ ಥರ. ಇದರಲ್ಲೂ ಅಷ್ಟೇ ಈ ಥರ ಒಳಗೆ ಹೋಗ್ಬೇಕು. ಇದು ಸಿಂಗಲ್ ನಾಸ್ಟ್ರಿಲ್ಲು, 2 ಕಡೆನೂ ಮಾಡ್ಕೊಳ್ಳಿ. ಆಮೇಲೆ 2 ಕೈ ಈ ಥರ ಇಟ್ಕೊಂಡು ಅದನ್ನು ಮಾಡ್ಕೊಳ್ಳಿ. 120 ಕೌಂಟ್ಸು ಈ ಥರ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ತೋರಿಸ್ತೀನಿ ಹೇಗೆ ಮಾಡ್ಕೋಬೇಕು, ಯಾವ ರೀತಿ ಮಾಡ್ಕೋಬೇಕು ಅಂತ. ನೀವು ಕಂಟಿನ್ಯೂಸ್ ಆಗಿ ಪ್ರಾಣಾಯಾಮದ್ದು ಒಂದು 5-6 ವಿಡಿಯೋಸ್ ತೋರಿಸ್ತೀನಿ, ಅದೆಲ್ಲ ನೋಡ್ಕೊಳ್ಳಿ. ಎಲ್ಲರೂ ಉಪಯೋಗ ಪಡ್ಕೊಳ್ಳಿ. ನಮಸ್ತೆ.